ಬೇರೆಯವ್ರ ಸಹಾಯದಿಂದ ಬದುಕಬೇಕು ಅನ್ನತಕ್ಕಂಥ ಆಸೆನ ಬಿಟ್ಬಿಡ್ಬೇಕು. ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೋಬೇಕು. ನಮ್ಮ ಸ್ವಂತ ದುಡಿಮೆಯಿಂದ ನಾವು ಬದುಕಬೇಕು. ಕಂಡವ್ರ ಕಾಸ್ಗೆ ಆಸೆ ಪಡಬಾರ್ದು. ಆ ಕಾಸನ್ನ ದುರ್ವಾಸನೆ ಅಂತ ತಿಳ್ಕೋಬೇಕು. ಆಕಾಶದಲ್ಲಿರೋ ನಕ್ಷತ್ರನ ನೋಡಿ ಸಂತೋಷ ಪಡ್ಬೇಕಷ್ಟೇ. ಅದನ್ನ ಕೈಯಲ್ಲಿ ಹಿಡ್ಕೊಳ್ಳೋ ಆಸೆ ಪಟ್ರೆ ಅವನಂತ ಮುಟ್ಟಾಳ ಬೇರೆ ಯಾರೂ ಇಲ್ಲ. ಪದವಿ ತಗೊಂಡಿರೋ ನೀವೆಲ್ಲಿ, ಕೊಟ್ಟಿಗೆ ಸಗಣಿ ಎತ್ತೋ ನಾನೆಲ್ಲಿ? ನನ್ಗೂ ನಿಮ್ಗೂ ಎಲ್ಲಿ ಸಂಬಂಧ? ಈ ಕೈಗೆ ಶಬರಿ ಮುಂದೆ ಸೋಲೋದು ಗೊತ್ತು, ರಾವಣನ್ ಮುಂದೆ ಗೆಲ್ಲೋದು ಗೊತ್ತು. ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ಗೆ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋದು ಭಯ ಇದೆ ಅಷ್ಟೇ. ಜೀವನದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತಂದ್ರೆ ಒಳ್ಳೆ ಸ್ನೇಹಿತರು ಹುಡುಕ್ಬೇಕಂತ. ಇತಿಹಾಸದಲ್ಲಿ ಒಂದು ಹೆಸರು ಮಾಡಬೇಕು ಅಂದ್ರೆ ಒಳ್ಳೆ ಶತ್ರು ಹುಡುಕ್ಬೇಕಂತ. ನೀನ್ ಯಾವನಾದ್ರೆ ನನಗೇನು? ನನ್ನ ಲೈಫ್ ಅಲ್ಲಿ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಯಾವ ನನ್ನ ಮಗನಿಗೂ ಪರಿಚಯ ಮಾಡ್ಕೊಂಡಿಲ್ಲ. ನಾನು ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ನನ್ನ ಡಿಸಿಷನ್ ಮೇಲೆ ಕೆಲಸ ಮಾಡೋದು. ಬೇರೆ ರೂಟಲ್ಲಿ ಟ್ರಾವೆಲ್ ಆಗಲ್ಲ. ನಮ್ದೇ ದಾರಿ, ನಮ್ದೇ ಸವಾರಿ. ಪಕ್ಕದಲ್ಲಿ ಫೆರಾರಿ ಹೋದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ. ಜನ ಕೇಳ್ತಾರೆ ಅನ್ನೋದಕ್ಕೆ ನಾನ್ ಬದುಕಕ್ಕಾಗಲ್ಲ. ಸಿಂಗಲ್ ಆಗಿದ್ರೆ ಲವರ್ ಇಲ್ವಾ ಅಂತಾರೆ, ಲವರ್ ಇದ್ರೆ ಮದ್ವೆ ಯಾವಾಗ ಅಂತಾರೆ. ಬ್ರೇಕಪ್ ಆದ್ರೂ ಕೇಳ್ತಾರೆ, ಡಿವೋರ್ಸ್ ಆದ್ರೂ ಕೇಳ್ತಾರೆ. ನಾವು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ದೇ ಇದ್ರು ಮಾತಾಡ್ತಾರೆ. ಕೇಳೋರ್ಗೋಸ್ಕರ ಬದುಕಕ್ಕಾಗಲ್ಲ. ನಮ್ಗೆ ಏನ್ ಬೇಕು ಬದುಕಬೇಕು. ನಾನ್ ಒಂದ್ಸಲ ನಮ್ಮವ್ರು ಅಂತ ಹೆಗ್ಲ ಮೇಲೆ ಕೈ ಹಾಕಿದ್ರೆ ನನ್ನ 4 ಜನ ಹೆಗ್ಲ ಮೇಲೆ ಹೊತ್ಕೊಂಡೋಗೋರ್ಗು ಸಾಥ್ ಕೊಡ್ತೀನಿ. ಇದ್ರೆ ತಿನ್ನೋಣ, ಇಲ್ಲದಿದ್ರೆ ಉಪವಾಸ ಬಿದ್ದಿರೋಣ. ನಮ್ಮ ಗತಿ ಇಲ್ಲ ಅಂತ ಇನ್ನೊಬ್ಬರ ಹತ್ರ ಬೇಡದ ಮಾತ್ರ ಬೇಡ. ಅದರಲ್ಲೂ ನಮ್ಮ ಸ್ವಂತ ಜನಗಳ ಹತ್ರ ಕೈ ಚಾಚಲೇಬಾರದು. ಎಲ್ಲಾರ್ಗು ನಿಂತರನೇ ತೊಂದರೆ ಇರುತ್ತೆ. ಸ್ವಂತದವ್ರು ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅರ್ಧದಲ್ಲೇ ಕೈ ಕೊಟ್ಟು ಹೋಗ್ತಾರೆ. ಅವ್ರವ್ರ ಜೀವನ ಅವರೇ ನೋಡ್ಕೋಬೇಕು. ನನಗಿದ್ರು ಒಂಥರ ಸಂತೋಷ. ಏನ್ ಡೈಲಾಗ್ ಸರ್. ನಮಸ್ಕಾರ. ಇಷ್ಟ ತನಕ ನೋಡಿದವ್ರಿಗೆ ಜಿಂಗ ಲಕ ಲಕ ಲಕ.